ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಂಜನ್ ಚಿತ್ರಮಂದಿರದಿಂದ ನಾವು ನೇರವಾಗಿ ಹೋಗಿದ್ದು ಪ್ರಸನ್ನ ಚಿತ್ರಮಂದಿರಕ್ಕೆ. ಪ್ರಸನ್ನ ಚಿತ್ರಮಂದಿರದಲ್ಲಂತೂ ಜನಜಾತ್ರೆ. ಮೊದಲ ದಿನ ಮಾತ್ರವಲ್ಲ, ಅದರ ಹಿಂದಿನ ದಿನ ಅಂದರೆ 10ನೇ ತಾರೀಕು ಕೂಡ ಈ ಚಿತ್ರಮಂದಿರದಲ್ಲಿ ಜನಜಾತ್ರೆ. ಆ ಮಟ್ಟಕ್ಕೆ ಅಭಿಮಾನಿಗಳು ಸೇರಿ ಸಂಭ್ರಮಾಚರಣೆಯನ್ನು ನಡೆಸಿದರು. ಸುಮಾರು ಮಧ್ಯಾಹ್ನ ಒಂದು 2:30 ಆಗಿರ್ಬೋದೇನೋ, 2:35, 2:40 ಆಲ್ರೆಡಿ ಸಿನಿಮಾ ಒಳಗಡೆ ಪ್ರದರ್ಶನ ಆಗ್ತಾ ಇದೆ. ಮಧ್ಯಾಹ್ನದ ಆಟ. ಚಿತ್ರಮಂದಿರದ ಹೊರಗಡೆ ಸೆಲೆಬ್ರೇಷನ್ನು. ದರ್ಶನ್ ಅವರ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದಾಗಲೇ ಚಿತ್ರಮಂದಿರ ಹೌಸ್ಫುಲ್. ಬೋರ್ಡ್ ಈಗಾಗಲೇ ನೋಡ್ತಾ ಇದ್ದೀರಾ, ಹೌಸ್ಫುಲ್ ಬೋರ್ಡ್ ಬಿದ್ದಿದೆ. ಪ್ರಸನ್ನ ಚಿತ್ರಮಂದಿರದಲ್ಲಿ ಮೊದಲ ದಿನ ಒಟ್ಟು 6 ಪ್ರದರ್ಶನ. ಬೆಳಗ್ಗೆ 6:30 ಪ್ರದರ್ಶನ ಇತ್ತು, ಅದು ಫ್ಯಾನ್ ಶೋ. ಭರ್ಜರಿಯಾದಂತಹ ಚಿತ್ರಮಂದಿರ, ಭರ್ಜರಿಯಾದಂತಹ ಪ್ರದರ್ಶನ, ಭರ್ಜರಿಯಾದಂತಹ ರೆಸ್ಪಾನ್ಸ್ ಎಲ್ಲ ಕೂಡ ವ್ಯಕ್ತವಾಗಿದೆ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ಡಿ ಬಾಸ್ ದರ್ಶನ್ ಅವರ ಕಟೌಟನ್ನು ನೋಡ್ತಾ ಇದ್ದೀರಾ. ಇದು ಹಿಂದಿನ ದಿನ ಅಂದರೆ 10ನೇ ತಾರೀಕೆ ಈ ಚಿತ್ರಮಂದಿರದ ಮುಂಭಾಗದಲ್ಲಿ ಕಟೌಟನ್ನು ಹಾಕಿದ್ರು, ಹೂವಿನ ಹಾರವನ್ನು ಹಾಕಿದ್ರು. ಚಿತ್ರಮಂದಿರದ ಸುತ್ತಮುತ್ತ ಎಲ್ಲ ಕಡೆ ಫ್ಲೆಕ್ಸು ಕೂಡ ಹಾಕಿದ್ರು. ರಾತ್ರಿ ಸಮಯದಲ್ಲಿ ಈಗ ಈ ಲೈಟಿಂಗ್ಸ್ ಏನು ನಿಮಗೆ ಕಾಣುತ್ತೆ, ಇವಾಗ ನಿಮಗೆ ಫ್ಲೆಕ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಆದರೆ ರಾತ್ರಿ ಕಾಣಲ್ಲ, ಬರೀ ಲೈಟಿಂಗ್ಸು. ಆ ಮಟ್ಟಕ್ಕೆ ಅಭಿಮಾನಿಗಳಿಲ್ಲಿ ಲೈಟಿಂಗ್ಸನ್ನು ಹಾಕಿದ್ದಾರೆ. ಇದನ್ನು ನೀವು ಕಳೆದ ಎಪಿಸೋಡ್ನಲ್ಲಿ ನೋಡಿರ್ಬೋದು. ನೋಡಿದವರು ಒಮ್ಮೆ ಸರ್ಚ್ ಮಾಡಿ ನೋಡಿ. ಚಿತ್ರಮಂದಿರದ ತುಂಬೆಲ್ಲ ಅಭಿಮಾನಿಗಳು ಈ ಸಿನಿಮಾಗೆ ಶುಭವಾಗಲಿ, ಈ ಸಿನಿಮಾ ಶತದಿನೋತ್ಸವವನ್ನು ಆಚರಿಸಿಕೊಳ್ಳಿ ಅಂತ ಶುಭ ಕೋರೋ ಫ್ಲೆಕ್ಸ್ ಹಾಕಿದ್ದಾರೆ. ನೋಡಿ, ನಿಮಗೇನೆ ಕಾಣುತ್ತೆ, ಎಲ್ಲಿ ನೋಡಿದರಲ್ಲಿ ದರ್ಶನ್ ಅವರ ಅಭಿಮಾನಿಗಳ ಫ್ಲೆಕ್ಸ್ಗಳು. ಪ್ರಸನ್ನ ತುಂಬ ದೊಡ್ಡ ಚಿತ್ರಮಂದಿರ. ಈಗಾಗಲೇ ಈ ಚಿತ್ರಮಂದಿರದ ಎಪಿಸೋಡನ್ನು ಹಾಕಿದ್ವಿ ಅನೇಕ ಬಾರಿ. ಚಿತ್ರಮಂದಿರ ಅಂತೂ ತುಂಬಾ ಚೆನ್ನಾಗಿದೆ. ಸುಮಾರು 1000ಕ್ಕೂ ಹೆಚ್ಚು ಸೀಟ್ ಕೆಪಾಸಿಟಿಯನ್ನು ಹೊಂದಿರುವಂಥ ಚಿತ್ರಮಂದಿರ. ಮೊದಲಿಲ್ಲ ಪಕ್ಕದಲ್ಲಿ ಪ್ರಸನ್ನದ ಪಕ್ಕದಲ್ಲೇ ಪ್ರಮೋದ್ ಅನ್ನೋ ಚಿತ್ರಮಂದಿರ ಕೂಡ ಇತ್ತು, ಅವಳಿ ಚಿತ್ರಮಂದಿರ. ಪ್ರಸ್ತುತ ಆ ಜಾಗದಲ್ಲಿ GT ಮಾಲ್ ಆಗಿದೆ. ಇರಲಿ, ಆ ವಿಚಾರವನ್ನು ಪಕ್ಕಕ್ಕಿಡೋಣ. ಇದೀಗ ಡೆವಿಲ್ ವಿಚಾರಕ್ಕೆ ಬರೋದಾದರೆ, ದರ್ಶನ್ ಅವರ ಸುಮಾರು 99% ಸಿನಿಮಾಗಳು ಇದೇ ಪ್ರಸನ್ನ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿರೋದು. ಇತ್ತೀಚೆಗೆ ದರ್ಶನ್ ಅವರ ಒಂದಿಷ್ಟು ಹಳೆಯ ಸಿನಿಮಾಗಳು ರಿಲೀಸ್ ಆಗಿತ್ತು, ಅದು ಕೂಡ ಇದೇ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು. ಆ ಮಟ್ಟಕ್ಕೆ ದರ್ಶನ್ ಅವರ ಸಿನಿಮಾಗಳಿಗೆ ಪ್ರಸನ್ನ ಚಿತ್ರಮಂದಿರ ಈ ಹಿಂದಿನಿಂದಲೂ ಮಣೆ ಆಗ್ತಾ ಬಂದಿದೆ. ಪ್ರಸ್ತುತ ಕೂಡ ದರ್ಶನ್ ಅವರ ಅದು ಯಾವುದೇ ಸಿನಿಮಾ ಬಂದರೂ ಕೂಡ ಅಭಿಮಾನಿಗಳ ತಲೆಗೆ ಬರುವುದು ಒಂದು ಗಾಂಧಿನಗರದ ನರ್ತಕಿ, ಮತ್ತೊಂದು ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರ. ಯಾಕಂತೇಳಿದರೆ ಇವೆರಡು ಲಕ್ಕಿ ಚಿತ್ರಮಂದಿರಗಳು. ದರ್ಶನ್ ಅವರ ಸಿನಿಮಾಗಳಿಗೆ ಲಕ್ಕಿ ಚಿತ್ರಮಂದಿರ. ಈ ಚಿತ್ರಮಂದಿರದ ಬಗ್ಗೆ ಅಭಿಮಾನಿಗಳಲ್ಲಿ ಒಂದು ಪಾಸಿಟಿವಿಟಿ ಇದೆ. ಗಾಂಧಿನಗರ ನರ್ತಕಿ ಚಿತ್ರಮಂದಿರ ಹಾಗೆ ಈ ಚಿತ್ರಮಂದಿರ ಪ್ರಸನ್ನ ಚಿತ್ರಮಂದಿರ, ಈ ಎರಡು ಚಿತ್ರಮಂದಿರಗಳನ್ನು ಕಂಪೇರ್ ಮಾಡಿದರೆ ಅಲ್ಲಿಗಿಂತ ಹೆಚ್ಚಿನ ಕ್ರೇಜು ಈ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ಮಾಡ್ತಾರೆ. ಯಾಕಂತೇಳಿದ್ರೆ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ. ಅಲ್ಲ, ನರ್ತಕಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ. ಮೊದಲೆಲ್ಲ ನರ್ತಕಿ ಚಿತ್ರಮಂದಿರ ಅಂದರೆ ಗಾಂಧಿನಗರದ ಅದು ಯಾವುದೇ ಚಿತ್ರಮಂದಿರದಲ್ಲಿ ರಿಲೀಸ್ ಆದರೂ ಕೂಡ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಆದರೆ ದಿನ ಕಳೆದಂತೆ ಆ ಕ್ರೇಜಲ್ಲಿ ಕಡಿಮೆ ಆಗ್ತಾಯಿದೆ, ಹೌಸ್ಫುಲ್ ಆಗುತ್ತೆ. ಆದರೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಇದ್ದಂಥ ಕ್ರೇಜಲ್ಲಿಲ್ಲ. ಪ್ರಸನ್ನ ಚಿತ್ರಮಂದಿರದಲ್ಲಿ ಈ 10ನೇ ತಾರೀಕು ಅಂದರೆ ರಿಲೀಸ್ ಆಗುವ ಹಿಂದಿನ ದಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಪೂಜೆ ಎಲ್ಲ ಮಾಡಲಾಗಿತ್ತು. ಇದನ್ನು ಕೂಡ ಕಳೆದ ಎಪಿಸೋಡ್ನಲ್ಲಿ ಹಾಕಿದ್ವಿ, ಅದನ್ನು ಒಂದಿಷ್ಟು ಮಂದಿ ನೋಡಿರ್ಬೋದು. ಆದರೆ ಗಾಂಧಿನಗರಕ್ಕೆ ಹೋದರೆ ಏನು ಅಂದರೆ ಏನೂ ಇಲ್ಲ. ಕಟೌಟಿಗೆ ಹೂವಿನ ಹಾರ ಕೂಡ ಹಾಕಿರಲಿಲ್ಲ ಹಿಂದಿನ ದಿನ. ಪ್ರಸನ್ನ ಚಿತ್ರಮಂದಿರದ ಮುಂಭಾಗದಲ್ಲಿ ಸೆಲೆಬ್ರೇಷನ್ ಆಗ್ತಾ ಇತ್ತು, ಗಾಂಧಿನಗರದಲ್ಲಿ ಏನೂ ಇಲ್ಲ, ಬೆಳಗ್ಗೆ ಅಷ್ಟೇ ಆಗಿರೋದು. ಆ ಮಟ್ಟಕ್ಕೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸ್ತಾರೆ. ಚಿತ್ರಮಂದಿರದ ಮುಂದೆ ಹೌಸ್ಫುಲ್ ಬೋರ್ಡ್ ಬೀಳುವಂತೆ ಮಾಡ್ತಾರೆ, ಎಲ್ಲನೂ ಇರುತ್ತೆ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಆದರೆ ಈ ಪ್ರಸನ್ನ ಚಿತ್ರಮಂದಿರ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ದೊಡ್ಡ ಚಿತ್ರಮಂದಿರ. ನರ್ತಕಿ ಕೂಡ ದೊಡ್ಡದೇ, ಆದರೆ ಪ್ರಸನ್ನ ಚಿತ್ರಮಂದಿರ ಏನೋ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ದರ್ಶನ್ ಅವರ ಹಳೆಯ ಸಿನಿಮಾಗಳು ರಿಲೀಸ್ ಆಗಿದ್ದರಿಂದ ಹಿಡಿದು
ಹೊಸ ಸಿನಿಮಾಗಳು ರಿಲೀಸ್ ಆಗುವ ತನಕ ಪ್ರತಿಯೊಂದು ಕೂಡ ಇಲ್ಲಿ ಒಂಥರ ವಿಶೇಷತೆ. ದರ್ಶನ್ ಅವರ ಇತ್ತೀಚೆಗೆ ಕರಿಯ ಸಿನಿಮಾ ಬಂತು, ನವಗ್ರಹ ಸಿನಿಮಾ ಬಂತು, ಶಾಸ್ತ್ರಿ ಸಿನಿಮಾ ಬಂತು, ಮತ್ತು ಮಂಡ್ಯ, ಹೀಗೆ ಒಂದಿಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ತೆರೆಗೆ ಬಂದವು. ಎಲ್ಲ ಸಿನಿಮಾಗಳು ರಿಲೀಸ್ ಆದ ಎಲ್ಲ ಸಿನಿಮಾಗಳು ಇದೇ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು. ಹೊಸ ಸಿನಿಮಾಗೆ ಯಾವ ಮಟ್ಟದಲ್ಲಿ ಕ್ರೇಜ್ ಇತ್ತೋ ಅದೇ ಮಟ್ಟದ ಕ್ರೇಜ್ ಆ ಹಳೆಯ ಸಿನಿಮಾಗಳಿಗೂ ಕೂಡ ಈ ಚಿತ್ರಮಂದಿರದಲ್ಲಿತ್ತು. ಯಾಕಂತೇಳಿದರೆ ಅಭಿಮಾನಿ ಬಳಗ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಎತ್ತ ಕಣ್ಣಾಯಿಸಿದರೂ ಕೂಡ ಡೆವಿಲ್ ಸಿನಿಮಾದ ಫ್ಲೆಕ್ಸ್ಗಳೇ. ಹೀಗೆ ಪ್ರಸನ್ನ ಚಿತ್ರಮಂದಿರ ಹಾಗೆ ದರ್ಶನ್ ಅವರು ಅಂತ ಹೇಳಿದಾಗ ಅನೇಕ ಸಂಗತಿಗಳು ಕಣ್ಮುಂದೆ ಬರುತ್ತೆ. ಈ ಕುರುಕ್ಷೇತ್ರ ಸಿನಿಮಾ ರಿಲೀಸ್ ಆದಾಗ ನೋಡಿ, ಇಲ್ಲೇ ಎಂಟ್ರೆನ್ಸಿಂದಲೇ ಹೌಸ್ಫುಲ್ ಇತ್ತು, ಜನಗಳು ಆ ಮಟ್ಟಕ್ಕೆ ಬಂದಿದ್ದರು. ಇದೀಗ ಡೆವಿಲ್ ಸಿನಿಮಾ ಭರ್ಜರಿಯಾಗಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಅದೇನಿರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಎನ್ನುವುದೇ ನಮ್ಮ ಆಶಯ. ಮುಂದಿನ ಎಪಿಸೋಡ್ನಲ್ಲಿ ಇಲ್ಲೇ ಪ್ರಸನ್ನ ಚಿತ್ರಮಂದಿರದ ಕೂಗಳತೆ ದೂರದಲ್ಲಿರುವ ವೀರೇಶ್ ಚಿತ್ರಮಂದಿರದಲ್ಲಿ ಮೊದಲ ದಿನ ಯಾವ ಮಟ್ಟದಲ್ಲಿ ಪ್ರೇಕ್ಷಕರು ರೆಸ್ಪಾನ್ಸ್ ನೀಡಿದ್ರು, ಮೊದಲ ದಿನದ ಡೆವಿಲ್ ಪ್ರದರ್ಶನ ವೀರೇಶ್ ಚಿತ್ರಮಂದಿರದಲ್ಲಿ ಹೇಗಿತ್ತು ಎಲ್ಲವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ.